ನಮಸ್ಕಾರ ವೀಕ್ಷಕರೇ ಧರ್ಮಸ್ಥಳ ಕೇಸ್ನಲ್ಲಿ ಬಿಗ್ ಬ್ರೇಕಿಂಗ್ ಸುದ್ದಿ ಒಂದು ಹೊರಬಿದ್ದಿದೆ. ಮೊದಲ ಹೆಜ್ಜೆಯಲ್ಲೇ ಎಸ್ಐಟಿಗೆ ಸ್ಫೋಟಕವಾದಂತಹ ವಸ್ತುವೊಂದು ಸಿಕ್ಕಿದೆ. ಆ ಸುಳಿವು ಈಗ ಸಮಾಧಿಯ ನಿಗೂಢವನ್ನ ಬಿಚ್ಚಿಡ್ತಾ ಇದೆ. ಧರ್ಮಸ್ಥಳ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಇಲ್ಲಿಂದ ತನಿಖೆ ಇನ್ನಷ್ಟು ಚುರುಕುಗೊಳ್ಳುತ್ತೆ. ತನಿಖೆಗೆ ಬೇರೆಯದೇ ಆಯಾಮ ಸಿಗ್ತಾ ಇದೆ. ಆ ಒಂದು ವಸ್ತುವಿನ ಹಿಂದೆ ಹೋದ್ರೆ ಎಲ್ಲವೂ ಸಿಕ್ಬಿಡುತ್ತೆ. ತಪ್ಪಿತಸ್ಥರು ಯಾರು ಅನ್ನೋದು ಗೊತ್ತಾಗುತ್ತೆ. ಕೊನೆಗೂ ಎಸ್ಐಟಿ ತಂಡಕ್ಕೆ ಮೊದಲ ಸಾಕ್ಷಿ ಸಿಕ್ಕೇ ಬಿಟ್ಟಿದೆ. ಈ ವಾರದ ಆರಂಭದಿಂದಲೇ ತನಿಖೆ ಬಿರುಸುಗೊಂಡಿತ್ತು. ಧರ್ಮಸ್ಥಳ ಗ್ರಾಮದ ದಟ್ಟಾರಣ್ಯಕ್ಕೆ ಪೊಲೀಸರು ಲಗ್ಗೆ ಇಟ್ಟಿದ್ರು. ನಿಗೂಢತೆಯನ್ನ ಭೇದಿಸೋದಕ್ಕೆ ಸಾಕ್ಷಿದಾರನ ಸಮೇತವಾಗಿ ಬರೋಬ್ಬರಿ 13 ಸ್ಥಳಗಳಲ್ಲಿ ಮಾರ್ಕ್ ಮಾಡಲಾಗಿತ್ತು. ಅದರ ಬೆನ್ನಲ್ಲೇ ನಿನ್ನೆಯಿಂದಲೂ ಸಮಾಧಿಯನ್ನ ಅಗೆಯುವ ಕೆಲಸ ಮುಂದುವರೆದಿದೆ. ಈ ಸಂದರ್ಭದಲ್ಲಿ ಮೊದಲ ಪಾಯಿಂಟ್ನಲ್ಲಿ ಮೊದಲ ಹೆಜ್ಜೆಯಲ್ಲೇ ಎಸ್ಐಟಿಗೆ ಮೊದಲ ಬ್ರೇಕ್ ಸಿಕ್ಕಿದೆ. ಆ ನಿಗೂಢ ವಸ್ತು ಈಗ ಇಡೀ ಪ್ರಕರಣಕ್ಕೆ ಟ್ವಿಸ್ಟ್ ಕೊಡ್ತಾ ಇದೆ. ವೀಕ್ಷಕರೇ, ಇದೆಲ್ಲದರ ಮಧ್ಯೆ ಎಸ್ಐಟಿ ತಂಡದ ವಿಚಾರದಲ್ಲೇ ಮತ್ತೊಂದು ಸಂಚಲನ ಮೂಡಿಸುವ ಸುದ್ದಿ ಹೊರಬಿದ್ದಿದೆ. ಆರಂಭದಲ್ಲಿ ಇಬ್ಬರು ಅಧಿಕಾರಿಗಳು ವೈಯಕ್ತಿಕ ಕಾರಣದಿಂದ ಸ್ವಯಂ ಪ್ರೇರಿತವಾಗಿ ತನಿಖಾ ತಂಡದಿಂದ ಹೊರಗುಳಿಯುವಂತಹ ನಿರ್ಧಾರವನ್ನ ಮಾಡಿದ್ದಾರೆ ಅನ್ನೋ ಸುದ್ದಿ ಹೊರಬಿತ್ತು. ಇದೀಗ ಈ ತನಿಖಾ ತಂಡದ ಮುಖ್ಯಸ್ಥರೇ ಬದಲಾಗ್ತಾರಾ ಅನ್ನುವ ಅನುಮಾನ ಮೂಡಿಸ್ತಾ ಇದೆ. ಹಾಗಾದ್ರೆ ಧರ್ಮಸ್ಥಳ ಕೇಸ್ನಲ್ಲಿ ಆಗುತ್ತಿರುವ ಬೆಳವಣಿಗೆಗಳೇನು? ಆ ವಸ್ತು ಹೇಳುತ್ತಾ ಇಡೀ ಪ್ರಕರಣಕ್ಕೆ ಸಾಕ್ಷಿ ಏನಿದು? ಎಸ್ಐಟಿ ಪತ್ತೆ ಹಚ್ಚಿದ ಆ ನಿಗೂಢ ವಸ್ತು, ಆ ವಸ್ತುಗಳು ಯಾರಿಗೆ ಸೇರಿದ್ದು? ಮಹಿಳೆಯ ಶವ ಅನ್ನೋದಕ್ಕೆ ಸಾಕ್ಷಿ ಹೇಳುತ್ತಾ ಆ ಕುರುಹುಗಳು. ಎಸ್ಐಟಿ ತಂಡಕ್ಕೆ ಸಂಬಂಧಪಟ್ಟಂತೆ ಏನಿದು ಸಂಚಲನ ಮೂಡಿಸಿದ ವಿಚಾರ? ಆ ಎಲ್ಲದರ ಮಾಹಿತಿಯ ಜೊತೆಗೆ ಈ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಇಡೀ ದಿನ ಏನೇನಾಯ್ತು ಅನ್ನೋದರ ಬಗ್ಗೆ ವರದಿ ಇದೆ, ನೋಡೋಣ. ವೀಕ್ಷಕರೇ, ಸಾಕ್ಷಿದಾರನ ಪ್ರಕಾರವಾಗಿ ಇಲ್ಲೇ ಹೆಣಗಳನ್ನ ಹೂತಿದ್ದೀನಿ ಅಂತ ನಿಖರವಾಗಿ ಹೇಳ್ತಿದ್ದಾನೆ. ಪೊಲೀಸರು ಕೂಡ ಆತ ಹೇಳಿದಂತೆಯೇ ನಿಖರವಾಗಿ ಸ್ಥಳಗಳನ್ನು ಗುರುತು ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ನಿನ್ನೆಯಿಂದಲೂ ಅದೇ ಸ್ಥಳಗಳಲ್ಲಿ ಅಗೆಯುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಅದರಲ್ಲೂ ನಿನ್ನೆ ದಿನ 4 ಅಡಿ ಅಗೆದಂತಹ ಸಂದರ್ಭದಲ್ಲಿ ಯಾವುದೇ ಕಳಬರಹ ಪತ್ತೆ ಆಗಿಲ್ಲ. ಆದರೂ ಕೂಡ ಮತ್ತಷ್ಟು ಆಳಕ್ಕೆ ಅಗೆದು ನೋಡೋಣ, ಅಕ್ಕಪಕ್ಕದ ಸ್ಥಳಗಳಲ್ಲೂ ಕೂಡ ಅಗೆದು ನೋಡೋಣ ಅನ್ನುವಂತಹ ನಿರ್ಧಾರವನ್ನ ಮಾಡಿದ್ರು. ಕೇವಲ ಕಾರ್ಮಿಕರು ಈ ಕೆಲಸವನ್ನ ಮಾಡ್ತಾ ಹೋದ್ರೆ ಸಾಕಷ್ಟು ಸಮಯ ಹಿಡಿಯುತ್ತೆ ಅನ್ನೋ ಕಾರಣಕ್ಕಾಗಿ JCBಯ ಮೂಲಕವಾಗಿಯೂ ಅಗೆಯುವಂತಹ ಕೆಲಸಗಳಾಯ್ತು. ವೀಕ್ಷಕರೇ, ಇದೇ ಮೊದಲ ಪಾಯಿಂಟ್. ಸೈಟ್ ನಂಬರ್ 1 ಅನ್ನ ಅಗೆಯುವಂತಹ ಸಂದರ್ಭದಲ್ಲಿ ಒಂದು ವಸ್ತು ಸಿಗುತ್ತೆ. ಆ ಒಂದು ವಸ್ತು ಮತ್ತಷ್ಟು ಅನುಮಾನವನ್ನ ಮೂಡಿಸಿತು. ಇಲ್ಲಿ ಕಳೆಬರ ಸಿಗಬಹುದು, ಅವಶೇಷ ಸಿಗಬಹುದು ಅನ್ನುವ ನಿರೀಕ್ಷೆಯನ್ನು ಹುಟ್ಟು ಹಾಕುತ್ತೆ. ಆ ವಸ್ತು ಸಿಕ್ಕ ಬೆನ್ನಲ್ಲೇ ಪೊಲೀಸರು ಮತ್ತಷ್ಟು ಅಲರ್ಟ್ ಆಗ್ತಾರೆ. ಇನ್ನಷ್ಟು ಆಳಕ್ಕೆ ಅಗೆದು ನೋಡೋಣ ಅನ್ನುವ ನಿರ್ಧಾರವನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಮತ್ತಷ್ಟು ವಸ್ತುಗಳು ಸಿಗ್ತಾವೆ. ಕಳೆಬರ ಇಲ್ಲಿ ಸಿಗದೇ ಇರಬಹುದು, ಆದರೆ ಈ ವಸ್ತುಗಳು ಈ ಅರಣ್ಯ ಪ್ರದೇಶದಲ್ಲಿ ಹೇಗೆ ಬಂತು ಅನ್ನೋದು ಈಗ ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ. ಆ ನಿಗೂಢ ವಸ್ತುಗಳು ಪ್ರಕರಣಕ್ಕೆ ರೋಚಕ ತಿರುವನ್ನ ಕೊಟ್ಟಿದೆ, ಮತ್ತಷ್ಟು ಕುತೂಹಲವನ್ನ ಕೆರಳಿಸಿದೆ. ಹಾಗಾದ್ರೆ ಏನಾಯ್ತು? ಅಗೆಯುವಂತಹ ಸಂದರ್ಭದಲ್ಲಿ ಸಿಕ್ಕಂತಹ ವಸ್ತುಗಳು ಯಾವುದು? ವೀಕ್ಷಕರೇ, ಧರ್ಮಸ್ಥಳದಲ್ಲಿ ಈ ಬುರುಡೆ ರಹಸ್ಯ ಬೆನ್ನತ್ತಿರುವಂತಹ ಎಸ್ಐಟಿ ಅಧಿಕಾರಿಗಳಿಗೆ ಮಣ್ಣು ಅಗೆಯುವ ಸಂದರ್ಭದಲ್ಲಿ ಕೆಂಪು ಬಣ್ಣದ ಹರಿದ ರವಿಕೆಯ ಬಟ್ಟೆ ಲಭ್ಯವಾಗಿದೆ. ಬಹಳ ಶಾಕಿಂಗ್ ವಿಚಾರ. ಅರಣ್ಯ ಪ್ರದೇಶದಲ್ಲಿ, ನಿರ್ಜನ ಪ್ರದೇಶದಲ್ಲಿ ಈ ರೀತಿಯಾದಂತಹ ಬಟ್ಟೆ ಸಿಗೋದು ಅಂತ ಹೇಳಿದ್ರೆ ಬಹಳ ಆಶ್ಚರ್ಯ ಮೂಡಿಸುತ್ತೆ. ವೀಕ್ಷಕರೇ, ಕೇವಲ ಬಟ್ಟೆ ಮಾತ್ರ ಅಲ್ಲ, ಅದರ ಜೊತೆಗೆ ಒಂದು ಪಾನ್ ಕಾರ್ಡ್ ಕೂಡ ಲಭ್ಯವಾಗಿದೆ. ಇದು ಇನ್ನಷ್ಟು ಶಾಕಿಂಗ್ ಅನಿಸುವಂತಹ ವಿಚಾರ. ಕೇವಲ ಅಷ್ಟೇನಾ ಅಂತ ಕೇಳಬೇಡಿ, ಮತ್ತಷ್ಟು ಶಾಕಿಂಗ್ ವಿಚಾರಗಳಿವೆ. ಡೆಬಿಟ್ ಕಾರ್ಡ್ ಅಂದ್ರೆ ATM ಕಾರ್ಡ್ ಕೂಡ ಪತ್ತೆಯಾಗಿದೆ. ಯಾವುದೋ ಒಂದನ್ನ ಹುಡುಕೋದಕ್ಕೆ ಹೋಗಿ ಇನ್ಯಾವುದೋ ಒಂದು ಪ್ರಕರಣ ತೆರೆದುಕೊಳ್ಳುವಂತಹ ಲಕ್ಷಣಗಳು ಗೋಚರಿಸ್ತಾ ಇದೆ. ಯಾಕಂದ್ರೆ ವೀಕ್ಷಕರೇ, ಈ ರೀತಿಯ ಕುರುಹುಗಳು ಇದು ಹಳೆಯ ಪ್ರಕರಣದ ರೀತಿ ಕಾಣಿಸ್ತಾ ಇಲ್ಲ, ಇತ್ತೀಚಿನ ಪ್ರಕರಣಗಳಂತೆ ಗೋಚರಿಸ್ತಾ ಇದೆ. ಅದರಲ್ಲೂ 20 ವರ್ಷಗಳ ಹಿಂದೆ ನಡೆದಿರುವಂತಹ ಪ್ರಕರಣಗಳು ಅಂತ ಏನು ಸಾಕ್ಷಿದಾರ ಹೇಳ್ತಿದ್ದಾನೆ, ಆ ಪ್ರಕಾರವಾಗಿ ನೋಡಿದ್ರೆ ಈ ಡೆಬಿಟ್ ಕಾರ್ಡ್ಗಳು ಅಥವಾ ಪಾನ್ ಕಾರ್ಡ್ನ, ATM ಕಾರ್ಡ್ಗಳನ್ನ ಈ ಹಿಂದೆ 20 ವರ್ಷಗಳ ಹಿಂದೆ ಅಷ್ಟು ಹೆಚ್ಚಾಗಿ ಬಳಕೆ ಮಾಡ್ತಾ ಇದ್ರಾ? ಖಂಡಿತವಾಗ್ಲೂ ಇಲ್ಲ. ಹಾಗಾದ್ರೆ ಈ ಅರಣ್ಯ ಪ್ರದೇಶದಲ್ಲಿ ಈ ATM ಕಾರ್ಡ್ ಹೇಗೆ ಬಂತು? ಪಾನ್ ಕಾರ್ಡ್ ಹೇಗೆ ಬಂತು? ಅದಕ್ಕೂ ಮೇಲಾಗಿ ಬಹಳ ಆಘಾತಕಾರಿ ಸಂಗತಿ, ಹರಿದಂತಹ ರವಿಕೆಯ ಬಟ್ಟೆ ಸಿಕ್ಕಿದೆ. ಈ ವಸ್ತುಗಳೇ ಈಗ ಎಸ್ಐಟಿಯ ಈ ಕಾರ್ಯಾಚರಣೆಯಲ್ಲಿ, ಪ್ರಕರಣದಲ್ಲಿ ಒಂದು ಹೊಸ ಬೆಳವಣಿಗೆಗೆ ದಾರಿ ಮಾಡಿಕೊಟ್ಟಿದೆ. ನಿನ್ನೆ ಮಂಗಳವಾರ ದಿನ ಕಾರ್ಯಾಚರಣೆ ಸಂದರ್ಭದಲ್ಲಿ ಸುಮಾರು 2.5 ಅಡಿ ಆಳದಲ್ಲಿ ಈ ಕೆಂಪು ಬಣ್ಣದ ರವಿಕೆ ಸಿಕ್ಕಿರುವಂಥದ್ದು. ಅಂದ್ರೆ ವೀಕ್ಷಕರೇ, ಈ ಇಡೀ ಪ್ರಕರಣದಲ್ಲಿ ಒಂದೊಂದೇ ಸುಳಿವುಗಳು ಸಿಗ್ತಾ ಇವೆ. ಇಡೀ ಪ್ರಕರಣ ಸಿನಿಮೀಯ ರೀತಿಯಲ್ಲಿ ಸಾಗ್ತಾ ಇದೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ನೋಡಿ, ಏನೆಲ್ಲ ಈ ಪಾನ್ ಕಾರ್ಡ್ ಹಾಗೆ ATMನಿಂದ ಮಾಹಿತಿ ಲಭ್ಯವಾಗ್ತಾ ಇದೆ ಅಂತ. ಪಾನ್ ಕಾರ್ಡ್ ಮೇಲಿರುವಂತಹ ಹೆಸರಿನ ಪ್ರಕಾರವಾಗಿ ಲಕ್ಷ್ಮಿ ಅನ್ನುವ ಮಹಿಳೆಯ ಪಾನ್ ಕಾರ್ಡ್ ಅನ್ನೋದು ತಿಳಿದು ಬಂದಿದೆ. ಅದೇ ರೀತಿ ATM ಕಾರ್ಡ್ ಓರ್ವ ಪುರುಷನಿಗೆ ಸಂಬಂಧಪಟ್ಟಿದ್ದು ಅನ್ನೋದು ತನಿಖೆಯಲ್ಲಿ ಗೊತ್ತಾಗಿದೆ.
ಎಲ್ಲ ಮಾಹಿತಿಯನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ನಾವು ಮಾಡ್ತಿದ್ದೇವೆ. ವೀಕ್ಷಕರೇ, ಇಲ್ಲಿ ಗಮನಿಸಬೇಕಾದಂತಹ ಮತ್ತೊಂದು ವಿಚಾರ ಅಂದರೆ ಈ ವಿಚಾರವನ್ನು ಅಂದರೆ ಈ ಪಾನ್ ಕಾರ್ಡ್ ಹಾಗೆ ATM ಹಾಗೆ ಹರಿದ ರವಿಕೆ ಬಟ್ಟೆ ಸಿಕ್ಕಿರುವಂತಹ ಮಾಹಿತಿಯನ್ನು ಅಧಿಕೃತವಾಗಿ ಪೊಲೀಸರು ಪ್ರಕಟಣೆಯಲ್ಲಿ ತಿಳಿಸಿಲ್ಲ. ಬದಲಾಗಿ ಈ ಒಂದು ವಿಚಾರವನ್ನು ಬಹಿರಂಗಪಡಿಸಿದ್ದು ಯಾರು ಅಂತ ಹೇಳಿದ್ರೆ 2003ರಲ್ಲಿ ಕಾಣೆಯಾಗಿದ್ದಾರೆ ಎನ್ನಲಾದಂತಹ ಅನನ್ಯ ಭಟ್, ಆ ಯುವತಿಯ ತಾಯಿ ಸುಜಾತಾ ಭಟ್ ಅವರ ವಕೀಲರಿಂದ ಪತ್ರಿಕಾ ಪ್ರಕಟಣೆಯಲ್ಲಿ ಈ ವಿಚಾರವನ್ನು ತಿಳಿಸಿದ್ದಾರೆ. ತನಿಖಾ ಹಂತದಲ್ಲಿರುವಾಗಲೇ ವಕೀಲ ಮಂಜುನಾಥ್ ಅವರು ಈ ಬಗ್ಗೆ ಮಾಹಿತಿಯನ್ನು ಬಹಿರಂಗಪಡಿಸಿರುವಂಥದ್ದು. ಅವರೇನು ಹೇಳಿದ್ದಾರೆ ಪ್ರಕಟಣೆಯಲ್ಲಿ, ಪತ್ತೆಯಾಗಿರುವ ಪಾನ್ ಕಾರ್ಡ್ ಮತ್ತು ATM ಕಾರ್ಡ್ಗಳಲ್ಲಿ ಒಂದರ ಮೇಲೆ ಪುರುಷನ ಹೆಸರು ಮತ್ತು ಇನ್ನೊಂದರಲ್ಲಿ ಲಕ್ಷ್ಮಿ ಎಂಬ ಹೆಸರಿರುವುದು ಕಂಡು ಬಂದಿದೆ. ಈ ಸುಳಿವುಗಳು ವಿಚಾರಣೆಗೆ ಹೊಸ ದಿಕ್ಕನ್ನು ನೀಡಬಹುದು. SIT ಅಧಿಕಾರಿಗಳು ಈ ಪ್ರಮುಖ ಸುಳಿವಿನ ಬೆನ್ನತ್ತಿ ಹೋಗಲಿದ್ದಾರೆ ಅಂತ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಸ್ನೇಹಿತರಲ್ಲಿ, ಗುಂಡಿಯಾಗಿರುವಂತಹ ಸಂದರ್ಭದಲ್ಲಿ ಒಂದಷ್ಟು ವಸ್ತುಗಳು ಸಿಕ್ಕಿದ್ದಾವೆ. ಅದರಿಂದ ಯಾವ ರೀತಿ ಪ್ರಕರಣಕ್ಕೆ ಸಹಾಯ ಆಗುತ್ತೆ ಅಥವಾ ಇನ್ಯಾವುದೋ ಒಂದು ಪ್ರಕರಣ ತೆರೆದುಕೊಳ್ಳುತ್ತಾ ಗೊತ್ತಿಲ್ಲ. ಆದರೆ ಸಾಕ್ಷಿದಾರ ಹೇಳಿದಂತೆ ಆ 13 ಪಾಯಿಂಟ್ಗಳಲ್ಲಿ ಏನು ಹೆಣಗಳನ್ನು ಹೂತಿದ್ದೀನಿ ಅಂತ ಹೇಳ್ತಿದ್ದಾನೆ, ಆ ಪ್ರಕಾರವಾಗಿ ಗುಂಡಿಯಾಗಿದ್ದಾಗ ಮಾತ್ರ ಯಾವುದೇ ಕಳೆಬರ ಸಿಕ್ಕಿಲ್ಲ. ಸದ್ಯ 20 ಕಾರ್ಮಿಕರಿಂದ ದೂರುದಾರನ ನಿರ್ದೇಶನದಂತೆಯೇ ಅಗೆಯುವಂತಹ ಕಾರ್ಯಾಚರಣೆ ಮುಂದುವರೆದಿದೆ. ಈಗಾಗಲೇ 3 ಪಾಯಿಂಟ್ಗಳಲ್ಲಿ ಅಗೆದರೂ 3ರಲ್ಲೂ ಯಾವುದೇ ಕಳೆಬರಹ ಸಿಕ್ಕಿಲ್ಲ. ಅದರಲ್ಲಿ ಮೊದಲ ಪಾಯಿಂಟ್ನಲ್ಲಿ ಸಾಕ್ಷಿದಾರ ಹೇಳಿದ್ದಕ್ಕಿಂತಲೂ ಹೆಚ್ಚು ಆಳಕ್ಕೆ ಅಗೆಯಲಾಗಿದೆ. ಬರೋಬ್ಬರಿ 15 ಅಡಿ ಅಗಲ 8 ಅಡಿ ಆಳಕ್ಕೆ ಅಗೆಯಲಾಗಿದೆ. ಆದರೂ ಕೂಡ ಯಾವುದೇ ಸಣ್ಣ ಕಳೆಬರಹದ ತುಣುಕು ಕೂಡ ಸಿಕ್ಕಿಲ್ಲ. ವೀಕ್ಷಕರೇ, ಇವತ್ತು ಇಡೀ ದಿನ ಏನೇನಾಯಿತು ಅನ್ನೋದನ್ನು ಹೇಳ್ತೀನಿ ಕೇಳಿ. ನಿನ್ನೆಯ ದಿನ ಮೊದಲ ಪಾಯಿಂಟನ್ನು ಅಗೆಯಲಾಗಿತ್ತು. ಮೊದಲ ಸ್ಥಳವನ್ನು 4 ಅಡಿವರೆಗೂ ಕಾರ್ಮಿಕರು ಅಗೆದಿದ್ರು. ಆ ಬಳಿಕ ಈ ರೀತಿ ಮಾಡ್ತಾ ಹೋದರೆ ಕೆಲಸ ಆಗೋದಿಲ್ಲ ಅಂತೇಳಿ JCB ಕರೆಸ್ತಾರೆ. JCBಯಲ್ಲಿ 6 ಅಡಿ ಆಳದವರೆಗೂ ಅಗೆಯಲಾಯಿತು. ವೀಕ್ಷಕರೇ, ಇವತ್ತು 2 ಪಾಯಿಂಟ್ಗಳನ್ನು ಅಗೆಯಲಾಯಿತು. ಪಾಯಿಂಟ್ ನಂಬರ್ 2, ಪಾಯಿಂಟ್ ನಂಬರ್ 3, ಅಂದರೆ ಸೈಟ್ ನಂಬರ್ 2, ಸೈಟ್ ನಂಬರ್ 3. ಇವತ್ತು ಬೆಳಗ್ಗೆ 11 ಗಂಟೆಯಿಂದ ಸಾಕ್ಷಿ ದೂರುದಾರ ವ್ಯಕ್ತಿ ತೋರಿಸಿದಂತಹ 2ನೇ ಜಾಗದಲ್ಲಿ ಶೋಧ ಕಾರ್ಯಾಚರಣೆಯನ್ನು ಮಾಡಲಾಯಿತು. ನೇತ್ರಾವತಿ ನದಿ ಪಕ್ಕದ ದಟ್ಟ ಕಾಡಿನ ಒಳಗಡೆ ಮಧ್ಯಾಹ್ನ 12:30ರವರೆಗೂ ಈ ಶೋಧ ಕಾರ್ಯಾಚರಣೆ ನಡೆಸಿದ್ರೂ ಕೂಡ ಯಾವುದೇ ಕುರುಹು ಪತ್ತೆ ಆಗಲಿಲ್ಲ. ವೀಕ್ಷಕರೇ, ನೇತ್ರಾವತಿ ಸ್ನಾನಘಟ್ಟದ ಸಮೀಪದಲ್ಲಿ ಅರಣ್ಯ ಪ್ರವೇಶ ಮಾಡುವ ಆರಂಭದಲ್ಲೇ ಈ 2ನೇ ಪಾಯಿಂಟ್ ಇರುವಂಥದ್ದು. ಧರ್ಮಸ್ಥಳ ಗ್ರಾಮ ಪಂಚಾಯತ್ನ 20 ಮಂದಿ ಕಾರ್ಮಿಕರಿಂದ ಉತ್ಖನನ ಕಾರ್ಯ ನಡೆಯಿತು. ಆರಂಭದಲ್ಲಿ ಉದ್ದಕ್ಕೆ 6 ಅಡಿ, ಅಗಲಕ್ಕೆ 5 ಅಡಿ ಜಾಗವನ್ನು ಗುರುತಿಸಿ ಅಗೆಯಲಾಯಿತು. ಅರಣ್ಯದ ಒಳಗಡೆ ಉತ್ಖನನ ಮಾಡೋದಕ್ಕೆ ಯಂತ್ರಗಳನ್ನು ಬಳಸೋದಕ್ಕೆ ಅನುಮತಿ ಇಲ್ಲ. ಹಾಗಾಗಿ ಕಾರ್ಮಿಕರಿಂದಲೇ ಶೋಧ ಕಾರ್ಯಾಚರಣೆಯನ್ನು ನಡೆಸಲಾಯಿತು. ಈ ಸಂದರ್ಭದಲ್ಲಿ ಇಡೀ ಕಾರ್ಯಾಚರಣೆಯನ್ನು SIT ತಂಡ ಖುದ್ದು ಹಾಜರಿದ್ದು ಎಲ್ಲವನ್ನ ರೆಕಾರ್ಡ್ ಮಾಡಿಕೊಂಡಿದೆ, ತನಿಖೆ ಮಾಡ್ತಾ ಇದೆ. ಪುತ್ತೂರಿನ ಉಪವಿಭಾಗಾಧಿಕಾರಿ ಸ್ಟೆಲ್ಲಾ ವರ್ಗೀಸ್ ಅವರು ಹಾಗೆ SIT SP ಆಗಿರುವಂತಹ ಜಿತೇಂದ್ರ ಕುಮಾರ್ ಅವರು ಖುದ್ದು ಸ್ಥಳದಲ್ಲಿ ಹಾಜರಿದ್ದರು. ಎಲ್ಲೂ ಕೂಡ SIT ಸಣ್ಣ ಎಡವಟ್ಟನ್ನು ಮಾಡಿಕೊಳ್ತಾ ಇಲ್ಲ. ಬಹಳ ಎಚ್ಚರಿಕೆಯಿಂದ ಆಸಕ್ತಿ ವಹಿಸಿ ಮುತುವರ್ಜಿ ವಹಿಸಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇವತ್ತು ಊಟದ ವಿರಾಮದವರೆಗೂ ನಿರಂತರವಾಗಿ ನೇತ್ರಾವತಿ ಸ್ನಾನಘಟ್ಟದ ಬಳಿ ತನಿಖೆ ಹಾಗೆ ಉತ್ಖನನ ನಡೀತು. 2ನೇ ಪಾಯಿಂಟ್ನಲ್ಲಿ ಏನೂ ಸಿಗದಂತಹ ಕಾರಣ 3ನೇ ಪಾಯಿಂಟ್ನಲ್ಲೂ ಅಗೆಯುವಂತಹ ಕೆಲಸ ಆರಂಭ ಮಾಡಿದ್ರು. ಇನ್ನು ಮಧ್ಯಾಹ್ನದ ಸಂದರ್ಭದಲ್ಲಿ ಊಟದ ವಿರಾಮವನ್ನು ಕೂಡ ನೀಡಲಾಗಿತ್ತು. ಸ್ನಾನಘಟ್ಟದ ಬಳಿ ದೂರುದಾರನಿಗೆ ಊಟದ ವ್ಯವಸ್ಥೆಯನ್ನು ಮಾಡಲಾಯಿತು. ಜೊತೆಗೆ ಅಧಿಕಾರಿಗಳು, ಕಾರ್ಮಿಕರು, ಪೊಲೀಸ್ ಸಿಬ್ಬಂದಿಗೆ ಎಲ್ರಿಗೂ ಸ್ನಾನಘಟ್ಟದ ಬಳಿ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಮಾಡಲಾಯಿತು. ಊಟದ ವಿರಾಮ ಹತ್ತಿರ ಬರೋವರೆಗೂ ಪಾಯಿಂಟ್ ನಂಬರ್ 3ರಲ್ಲಿ ಕಾರ್ಯಾಚರಣೆ ನಡೀತಾ ಇತ್ತು. ಅಲ್ಲಿಂದ ನೇರವಾಗಿ ಸಾಕ್ಷಿದಾರರನ್ನ ಭದ್ರತೆಯ ಜೊತೆಗೆ ಸ್ನಾನಘಟ್ಟಕ್ಕೆ ಕರೆತಂದು ಪೊಲೀಸರು ದೂರುದಾರನಿಗೆ ಊಟದ ವ್ಯವಸ್ಥೆಯನ್ನು ಮಾಡಿಕೊಟ್ರು. ಇನ್ನು ಊಟದ ವಿರಾಮದ ನಂತರವೂ ಕೂಡ ದೂರುದಾರ ವ್ಯಕ್ತಿ ತೋರಿಸಿದ 3ನೇ ಜಾಗದಲ್ಲಿ ಮತ್ತಷ್ಟು ಅಗೆಯುವ ಕೆಲಸ ಆರಂಭ ಮಾಡಲಾಯಿತು. 6 ಅಡಿ ಆಳದವರೆಗೂ ಅಗೆದು ಪರೀಕ್ಷಿಸಲಾಗಿದೆ. ಆದರೆ ಯಾವುದೇ ಅಸ್ಥಿಪಂಜರ ಪತ್ತೆಯಾಗಿಲ್ಲ. 6 ಅಡಿ ಅಗೆದ ನಂತರದಲ್ಲಿ 3ನೇ ಸ್ಥಳದ ಅಗೆತ ಕಾರ್ಯ ಅಂತ್ಯಗೊಳಿಸಲಾಗಿದೆ. ಯಾಕೆ ಈ 2 ಪಾಯಿಂಟ್ಗಳಲ್ಲಿ 6 ಅಡಿವರೆಗೂ ಮಣ್ಣನ್ನು ತೆಗೆಯಲಾಗಿದೆ? ಯಾಕಂದ್ರೆ ಇವೆಲ್ಲವೂ ನಡೀತಾ ಇರೋದು ದೂರುದಾರ ಹೇಳಿದಂತೆಯೇ. SIT ಬಹಳ ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸ್ತಾ ಇದೆ. ದೂರುದಾರ 100 ಶವಗಳನ್ನು ಹೂತಿರೋದಾಗಿ ಆರೋಪಿಸಿದ್ದ. ಪ್ರತಿ ಶವಗಳನ್ನು 4ರಿಂದ 6 ಅಡಿ ಆಳದಲ್ಲಿ ಹೂತಿರೋದಾಗಿ ತನಿಖೆ ವೇಳೆ ಮಾಹಿತಿಯನ್ನು ನೀಡಿದ್ದ. ಹೀಗಾಗಿ ದೂರುದಾರ ಹೇಳಿದಂತೆಯೇ ಶವ ಹೂತ ಸ್ಥಳದಲ್ಲಿ 6 ಅಡಿ ಆಳದವರೆಗೂ ಅಗೆಯಲಾಗ್ತಾ ಇದೆ. 6 ಅಡಿ ಉದ್ದ, 5 ಅಡಿ ಅಗಲ, ಹಾಗೆ 6 ಅಡಿ ಆಳದವರೆಗೂ ಆಗಿದ್ರೂ ಯಾವುದೇ ಕಳೆ ಬರಹ ಪತ್ತೆಯಾಗಿಲ್ಲ. ಇನ್ನು ತನಿಖಾ ಸ್ಥಳಕ್ಕೆ SIT ಮುಖ್ಯಸ್ಥರು ಕೂಡ ಬಂದಿದ್ರು. ಪ್ರಣವ್ ಮೊಹಂತಿಯವರು ಖುದ್ದು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಮಂಗಳೂರು ವಿಮಾನ ನಿಲ್ದಾಣದಿಂದ ರಸ್ತೆ ಮಾರ್ಗದ ಮೂಲಕವಾಗಿ ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದ ತನಿಖಾ ಸ್ಥಳಕ್ಕೆ ಆಗಮಿಸಿದ್ರು. ಇಲ್ಲಿಯವರೆಗಿನ ಕಾರ್ಯಾಚರಣೆಯಲ್ಲಿ ವೀಕ್ಷಕರೇ, ಒಟ್ಟಾರೆಯಾಗಿ ಹೇಳೋದಾದ್ರೆ 3ರಲ್ಲೂ ಯಾವುದೇ ಕಳೆಬರಹ ಪತ್ತೆ ಆಗಿಲ್ಲ. ವೀಕ್ಷಕರೇ, ಇವೆಲ್ಲವೂ ಒಂದು ಕಡೆ ಆದರೆ ಇನ್ನು SIT ತನಿಖಾ ತಂಡದ ವಿಚಾರದಲ್ಲಿ ಒಂದು ಸಂಚಲನ ಮೂಡಿಸುವ ಸುದ್ದಿ ಹೊರಬಿದ್ದಿದೆ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕರ್ನಾಟಕದ ಆಂತರಿಕ ಭದ್ರತಾ ವಿಭಾಗದ ಪೊಲೀಸ್ ಮಹಾನಿರ್ದೇಶಕ ಯಾರು ಪ್ರಣವ್ ಮೊಹಂತಿ ಅವರು ರಾಜ್ಯದ ಒಂದು ಹೈ ಪ್ರೊಫೈಲ್ ಪ್ರಕರಣವನ್ನು ಸದ್ಯ ಮುನ್ನಡೆಸ್ತಾ ಇದ್ದಾರೆ. ಅಂದರೆ ಧರ್ಮಸ್ಥಳ ಕೇಸ್ನ ತನಿಖೆ ನಡೆಸ್ತಾ ಇರುವಂತಹ SIT ತಂಡಕ್ಕೆ ಪ್ರಣವ್ ಮೊಹಂತಿ ಅವರೇ ಮುಖ್ಯಸ್ಥರು.
ಆದರೆ ವೀಕ್ಷಕರೇ, ಇದೀಗ ಅವರು ಕೇಂದ್ರ ಸೇವೆಗೆ ಇದ್ದಕ್ಕಿದ್ದಂತೆ ಹೊರಡ್ತಾರಾ ಅನ್ನುವಂತಹ ಪ್ರಶ್ನೆ ಉದ್ಭವಿಸಿದೆ. ಇದಕ್ಕೆಲ್ಲ ಕಾರಣ ಕೇಂದ್ರ ಸರ್ಕಾರದಲ್ಲಿ ಸೇವೆ ಸಲ್ಲಿಸೋದಕ್ಕೆ ಪ್ರಣವ್ ಮೊಹಂತಿ ಅವರು ಪಡೆದಿರುವಂತಹ ಅರ್ಹತೆ. ಹಾಗಾದ್ರೆ ಏನಾಯ್ತು? ಕೇಂದ್ರ ಸರ್ಕಾರದ ನೇಮಕಾತಿಗಳ ಸಂಪುಟ ಸಮಿತಿ ಇತ್ತೀಚೆಗೆ ನಡೆಸಿದಂತಹ ಒಂದು ಸಭೆಯಲ್ಲಿ ದೇಶಾದ್ಯಂತ 35 IPS ಅಧಿಕಾರಿಗಳನ್ನ ಕೇಂದ್ರ ಸೇವೆಗೆ ಆಯ್ಕೆ ಮಾಡಿದೆ. ಈ ಪಟ್ಟಿಯಲ್ಲಿ ಕರ್ನಾಟಕದಿಂದ ಸ್ಥಾನ ಪಡೆದಂತಹ ಏಕೈಕ ಅಧಿಕಾರಿ ಅಂತ ಹೇಳಿದ್ರೆ ಪ್ರಣವ್ ಮೊಹಂತಿ ಅವರು. ಈ ಹಿಂದೆನೂ ಅವರು ಸ್ವಲ್ಪ ಸಮಯ ಕೇಂದ್ರ ಸೇವೆಯಲ್ಲಿದ್ದರು. ಇದೀಗ ಮತ್ತೆ ಅವರನ್ನು ಕೇಂದ್ರ ಸೇವೆಗೆ ಆಯ್ಕೆ ಮಾಡಲಾಗಿದೆ. ಆ ಮೂಲಕ ಕೇಂದ್ರ ತನಿಖಾ ದಳ, CBI ಮತ್ತು ರಾಷ್ಟ್ರೀಯ ತನಿಖಾ ದಳ, NIA ಅಂತಹ ಕೇಂದ್ರ ತನಿಖಾ ಸಂಸ್ಥೆಗಳ ಮಹಾನಿರ್ದೇಶಕ ಹುದ್ದೆಗಳಿಗೆ ಅವರು ಅರ್ಹರಾಗಿದ್ದಾರೆ. ರಾಜ್ಯಕ್ಕೆ ಹೋಲಿಕೆ ಮಾಡಿದ್ರೆ ಅದು ಬಹಳ ದೊಡ್ಡ ಪೋಸ್ಟ್. ಹೀಗಾಗಿ ಕೇಂದ್ರ ಸೇವೆಗೆ ಏನಾದರೂ ಹೋಗ್ತಾರಾ ಇಲ್ವಾ ಅನ್ನೋದು ಈಗ ಭಾರೀ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಈಗಾಗಲೇ ಈ ಬಗ್ಗೆ ಚರ್ಚೆ ಮುನ್ನೆಲೆಗೆ ಬಂದಿದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಇದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಒಂದು ವೇಳೆ ಪ್ರಣವ್ ಮೊಹಂತಿ ಅವರು ಏನಾದರೂ ಕೇಂದ್ರ ಸೇವೆಗೆ ಹೋದರೆ SITಗೆ ಬೇರೆ ಅಧಿಕಾರಿಯನ್ನು ನೇಮಿಸ್ತೀವಿ, ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಒಟ್ಟಾರೆಯಾಗಿ ಧರ್ಮಸ್ಥಳ ಕೇಸ್ ರಾಜ್ಯದ ಜನರ ನಿದ್ದೆಗೆಡಿಸಿದೆ ಅಂತ ಹೇಳ್ಬೋದು. ಹಾಗಾದ್ರೆ ವೀಕ್ಷಕರೇ, ಧರ್ಮಸ್ಥಳ ಕೇಸ್ ಬಗ್ಗೆ ನೀವೇನಂತೀರಾ? ಮೊದಲು 3 ಸ್ಥಳಗಳಲ್ಲಿ ಆಗಿದ್ರೂ ಕಳೆಬರ ಸಿಕ್ಕಿಲ್ಲ. ಸಾಕ್ಷಿದಾರ ಹೇಳ್ತಾ ಇರುವಂತದ್ದು ನಿಜಾನ ಸುಳ್ಳ? ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.